ಜೈ ಹಿಂದ್ ಸ್ನೇಹಿತರೆ. ಕಮಾಂಡೋ ಆರ್ಮಿ ಕೋಚಿಂಗ್ ಸೆಂಟರ್ ವಿಜಯಪುರ ಸ್ನೇಹಿತರೆ, ಅಗ್ನಿವೀರ್ ಆರ್ಮಿ ರ್ಯಾಲಿ 2024 ಮಂಗಳೂರು ಯಾರ ವತಿಯಿಂದ ಏನಪ್ಪ ಅಂದ್ರೆ ಶಿವಮೊಗ್ಗದಲ್ಲಿ ರ್ಯಾಲಿ ನಡೆದಿದೆ ನೋಡ್ಬೋದು ಸ್ನೇಹಿತರೆ. ಇದು 24ನೇ ತಾರೀಕು ಲಾಸ್ಟ್ ಬ್ಯಾಚ್ ವಿಡಿಯೋ ಆಗಿರುತ್ತೆ. ನೀವು ನೋಡ್ಬೋದು ಸಂಪೂರ್ಣ 16 ಮೀಟ್ರ್ ಏನಪ್ಪ ಅಂದ್ರೆ ವಿಡಿಯೋ ಐತಿ ಸ್ನೇಹಿತರೆ. ನೆನಪಿರಲಿ, ಪ್ರತಿಯೊಂದು ರೌಂಡು ಕೂಡ ನಿಮಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಪ್ರತಿಯೊಂದು ರೌಂಡು ಕೂಡ ನಿಮ್ಮ ಲೈಫಿನ ಪ್ರಶ್ನೆ ಆಗಿರ್ತದೆ ಸ್ನೇಹಿತರೆ. ನೆನಪಿರಲಿ, ಅಗ್ನಿವೀರ್ ರ್ಯಾಲಿಗೆ ಯಾರು ಬರತ್ರಿನ 25, 26, 27, 28, 29, 30 ಇನ್ನು ಯಾರು ಬರತ್ತಿರಲ್ಲ, ನಿಮ್ಮ ಜೋಶ್ ಇಟ್ಕೊಂಡು ಬರ್ರಿ. ನಿಮ್ಮ ಎನರ್ಜಿ ಯಾವಾಗಲೂ ಡೌನ್ ಮಾಡ್ಕೋಬೇಡ್ರಿ. ಗ್ರೌಂಡ್ನಾಗ ಹೋಗೋಣ, ನಿಮ್ಮ ಮೈಂಡ್ ಸೆಟ್ನಾಗ ಏನು ಇರ್ಬೇಕು, ನಾ 4 ರೌಂಡ್ ಹೊಡಿಬೇಕು ಮೊದಲು ತಲೆಯಾಗಿರ್ಬೇಕು. ನಾ ಆರ್ಮಿ ರ್ಯಾಲಿ ಫಿಸಿಕಲ್ ಪಾಸ್ ಆಗ್ಬೇಕು, ಕೈಯಾಗ ಬ್ಯಾಂಡ್ ಹಾಕೋಬೇಕು ಅನ್ನೋ ತಲೆಯಾಗಿ ಇಟ್ಕೊಂಡು ನೀವು ಗ್ರೌಂಡ್ನಾಗ ಎಂಟ್ರಿ ಕೊಡ್ರಿ. ನೀವು 100% ಏನಪ್ಪ ಅಂದರೆ ಇಲ್ಲೇ ಸಕ್ಸಸ್ ಆಗ್ತೀರಿ ಸ್ನೇಹಿತರೆ. ನೆನಪಿರಲಿ, ಓಡುವಾಗ ನಮ್ಗೆ ಧೈರ್ಯ ಬೇಕು. ಆತ್ಮಧೈರ್ಯ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಓಡುವಾಗ ಯಾವುದೇ ಕಾರಣಕ್ಕೂ ಧೈರ್ಯ ಕಳ್ಕೊಬೇಡ್ರಿ. ಸ್ನೇಹಿತರೆ ನೆನಪಿರಲಿ, 4 ರೌಂಡ್ ಓಡೋದಿರ್ತದೆ. 4 ರೌಂಡ್ನ ಯಾವ ಥರ ಕಂಪ್ಲೀಟ್ ಮಾಡ್ಕೋಬೇಕಂತ ಮೈಂಡ್ಸೆಟ್ ಇರಬೇಕು. ಯಾಕಂದ್ರೆ ಒಳಗೆ ಫಸ್ಟ್ ಟೈಮ್ ಎಕ್ಸಾಮ್ ಪಾಸ್ ಆದವರು, ಫಸ್ಟ್ ಟೈಮ್ ಅಟೆಂಡ್ ಆದವ್ರು ಇದ್ದಾರೆ ಫಿಸಿಕಲ್ಗೆ. ಯಾವ ಥರ ಓಡ್ಬೇಕಂತ ಮೈಂಡ್ಸೆಟ್ ಇರಲ್ಲ ಸ್ನೇಹಿತರೆ. ನೆನಪಿರಲಿ, ಫಸ್ಟ್ 2 ರೌಂಡ್ ಏನಪ್ಪ ಅಂದ್ರೆ ವಿನಿಟ್ ಇರಲ್ಲ. ಒಂದು 20 ಮಂದಿ ಬ್ಯಾಚ್ನಾಗಿರ್ರಿ. 2 ರೌಂಡ, ಆಮ್ಯಾಗೆ 3ನೇ ರೌಂಡ್ ಅಪ್ ಮಾಡ್ಕೊಂಡ್ರಿ. 4ನೇ ರೌಂಡ ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗ್ಬೇಡ್ರಿ, ಡೌನ್ ಹೊಡಿಬೇಡ್ರಿ. 4ನೇ ರೌಂಡ್ ಡೌನ್ ಹೊಡೆದ್ರೆ ನಿಮ್ಮ ಟೈಮಿಂಗ್ ಡೌನ್ ಹೊಡಿತು. ನಿಮ್ಮ ಯಾರು ಎಕ್ಸಲೆಂಟ್ ಹೊಡಿಬೇಕನ್ನವ ಸೆಕೆಂಡ್ ಗ್ರೂಪ್ ಹೋಗ್ಬಿಡ್ತಾನೆ. ಆ ಥರ ಆಗ್ಬಿಡ್ದು. ನಿಮ್ಮ ಎನರ್ಜಿ ಇಟ್ಕೊಂಡು ಓಡ್ರಿ. ಎಲ್ಲರ ಎನರ್ಜಿ ಇಲ್ಲಿ ಬಂದವ್ರದ್ದು ಏನು 100 ಜನಕ್ಕೆ ಏನು ಬಿಡತ್ತಾರಲ್ಲ, ಎಲ್ಲರ ಎನರ್ಜಿ ಒಂದೇ ಆಗಂಗಿಲ್ಲ. ಎಲ್ಲರ ಎನರ್ಜಿ ಬೇರೆ ಬೇರೆ ಇರ್ತದೆ. ನಿಮ್ದು ಏನು ಎನರ್ಜಿ ಅದ ಎನರ್ಜಿ ಇಟ್ಕೊಂಡು ಓಡ್ರಿ. ಇಲ್ಲ ಮುಂದಿನ ಸ್ಪೀಡ್ ಹೋಲತ್ತಾನ ಅವ್ನಿಗೆ ನಾ ಬೆನ್ನು ಹತ್ತೇನೆ ಅಂತ ಹೋಲಕ್ಕೆ ಹೋಗ್ಬೇಡ್ರಿ. ನಿಮ್ಮ ಏನು ಎನರ್ಜಿ ಅದ ನೀವು ಯಾವ ಥರ ಪ್ರಾಕ್ಟೀಸ್ ಮಾಡಿರಿ, ಯಾವ ಥರ ಟೈಮಿಂಗ್ ಕವರ್ ಮಾಡ್ಕೊಂಡ್ರಿ ನೋಡು, ಆ ಥರ ನೀವು ಓಡ್ರಿ. 100% ಅಂದ್ರೆ ಇಲ್ಲಿ ಸಕ್ಸಸ್ ಆಗ್ತೀರಿ ಸ್ನೇಹಿತರೆ. ನೆನಪಿರಲಿ, ಫಿನಿಶಿಂಗ್ ಯಾರೂ ಡೌನ್ ಮಾಡಕ್ಕೆ ಹೋಗ್ಬೇಡ್ರಿ. 100 ಮೀಟ್ರ್ ಫಿನಿಶಿಂಗ್ ಏನು ಬರ್ತೈತಲ್ಲ, ಇಲ್ಲಿ ಕರು ಏನು ಬರ್ತೈತೆ ನೋಡಿ, ಈ ಕರುವಿಂದ 100 ಮೀಟ್ರಿಗೆ ಕರುವಲ್ಲಿ ಕರುವಲ್ಲಿ ಡೌನ್ ಆಗ್ತಿತ್ತು ಸ್ವಲ್ಪ ರನ್ನಿಂಗ್. ಯಾರದೇ ಆಗಲಿಕ್ಕೆ ಕರುವಲ್ಲಿ ಡೌನ್ ಕರುವಲ್ಲಿಗೆ ಏನಪ್ಪ ಅಂದ್ರೆ 80% ಎಫೆಕ್ಟ್ ಆಗ್ತಾರೆ. ಅಂದ್ರೆ ಸ್ಟೇಟ್ನಾಗ 100% ಎಫೆಕ್ಟ್ ಆಗಬೇಕಾಗ್ತದೆ. ನೀವು ಸ್ಟೇಟ್ನಾಗ ಯಾವ 100% ಎಫೆಕ್ಟ್ ಆಗ್ತಾರೆ ಅಲ್ಲಿ ಎಕ್ಸಲೆಂಟ್ ಬರೋಕ್ಕೆ ಸಾಧ್ಯ ಇದೆ ಸ್ನೇಹಿತರೆ. ನೀವು ನೋಡ್ಬೋದು ಇಲ್ಲಿ ಯಾವ ಥರ ಓಡ್ತಿದ್ದಾರೆ ಅಂಥೇಳಿ ನೋಡ್ಬೋದು ಸ್ನೇಹಿತರೆ. ಪ್ರತಿಯೊಂದು ಕೂಡ ರೌಂಡು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಟೈಮ್ ವಾಚ್ ಕೂಡ ಸ್ಟಾರ್ಟ್ ಇದೆ ನೋಡ್ಬೋದು. ಎಕ್ಸಲೆಂಟ್ 8 ಜನ ಬರ್ತಾರೆ, ಸೆಕೆಂಡ್ ಗ್ರೂಪ್ 8 ಜನ ಬರ್ತಾರೆ ಅಂತ ನೋಡ್ಬೋದು. ಇವತ್ತು 24ನೇ ತಾರೀಕು ದಿನದ ರ್ಯಾಲಿ ಆಗಿದ್ದು ಲಾಸ್ಟ್ ಬ್ಯಾಚ್ ಇಡೋ ನೋಡ್ಬೋದು ಸ್ನೇಹಿತರೆ. ನೋಡ್ರಿ ಯಾವ ಥರ ಓಡ್ತಿದ್ದಾರೆ ಅಂಥೇಳಿ. ಓಡುವಾಗ ನಾವು ಬಾಡಿ ಬ್ಯಾಲೆನ್ಸ್ ಕಳ್ಕೊಬೇಡ್ರಿ ಸ್ನೇಹಿತರೆ. ನೆನಪಿರಲಿ, ಇಲ್ಲಿ ಭಾಳ ಜನ ಕನ್ಫ್ಯೂಸ್ ಅದ, ಏನು ಬರಗಾಲ ಮ್ಯಾಗ ಓಡ್ಬೇಕು, ಏನು ಶೂಸ್ ಮ್ಯಾಗ ಓಡ್ಬೇಕಂತ ಸ್ನೇಹಿತರೆ. ಅಕಸ್ಮಾತ್ ಟ್ರ್ಯಾಕಲ್ಲಿ ಮಳೆ ಬರತ್ತಿತ್ತಂದ್ರೆ ಶೂಸ್ ಮ್ಯಾಗ ಓಡಕ್ಕೆ ಹೋಗ್ಬೇಡ್ರಿ, ಬರಗಾಲೇ ಓಡ್ರಿ. ಯಾಕೆ ಶೂಸ್ ಮ್ಯಾಗ ಓಡ್ಬೇಡ ಅಂತೀನಂದ್ರೆ, ಮಳೆ ಬರುವಾಗ ನಮ್ಮ ಶೂಸ್ ಏನಪ್ಪ ಅಂದ್ರೆ ಒಜ್ಜಾಗ್ಬಿಡ್ತಾವ. ನೀರು ನಿಂತಿರ್ತವೆ ಟ್ರ್ಯಾಕಲ್ಲಿ ನೀರು ಅಂದ್ರೆ ಫುಲ್ ಟ್ರ್ಯಾಕಲ್ಲಿ ನೀರು ನಿಂದ್ರಂಗಿಲ್ಲ. ಆ ಟ್ರ್ಯಾಕ್ ಹಸಿಯಾಗಿ ಏನಪ್ಪ ನಮ್ಮ ಶೂ ಹಸಿ ಆಗ್ತಾವೆ. ಶೂ ಹಸಿಯಾಗಿ ಏನಪ್ಪ ಲೆಗ್ ಓಪನ್ ಆಗಲ್ಲ. ಆ ಲೆಗ್ ಓಪನ್ ಮಾಡಿ ನೋಡಿ, ಬರಗಾಲೇ ಓಡತ್ತಾರೆ ನೋಡ್ಬೋದು ನೀವು. ಅದಷ್ಟು ಹಸಿ ಇತ್ತಂದ್ರೆ ಟ್ರ್ಯಾಕ್ ಬರಗಾಲ ಓಡ್ರಿ. ಪೂರಾ ಟ್ರ್ಯಾಕ್ ಡ್ರೈ ಇತ್ತಂದ್ರೆ, ಪೂರಾ ಟ್ರ್ಯಾಕ್ ಒಣಗಿತ್ತಂದ್ರೆ ಏನಪ್ಪ ಅಂದ್ರೆ ಶೂ ಮ್ಯಾಗ ಓಡ್ರಿ. ಪ್ರಾಕ್ಟೀಸ್ ಮಾಡ್ದವ ಯಾವುದೇ ಶೂ ಇರಲಿ ಮತ್ತು ಬರಗಾಲ ಇರಲಿ ಹೊಡಿತಾನವ. ನೋಡ್ಬೋದು ಯಾವ ಥರ ಓಡ್ತಿದ್ದಾರೆ ಅಂತ ನೋಡ್ಬೋದು. ನೋಡ್ರಿ ಪ್ರತಿಯೊಂದು ನೋಡ್ರಿ ಟೈಮ್ ವಾಚ್ ಮ್ಯಾಗ ಗಮನ ಇರಲಿ. ಎಕ್ಸಲೆಂಟ್ 8 ಜನ ಬರ್ತಾರೆ, ಸೆಕೆಂಡ್ ಗ್ರೂಪ್ 8 ಜನ ಬರ್ತಾರೆ ಅಂತ ಟೈಮ್ ವಾಚ್ ಮ್ಯಾಗ ಕೂಡ ಗಮನ ಇರಲಿ ಸ್ನೇಹಿತರೆ. ನೋಡ್ಬೋದು ಯಾವ ಥರ ಓಡ್ತಿದ್ದಾರೆ ಅಂತ ನೋಡ್ರಿ. ಕಂಪಲ್ಸರಿ ವೈಟ್ ಬನಿನ್ ಹಾಕ್ಕೊಂಡು ಯಾವ ಥರ ಓಡ್ತಿದ್ದಾರೆ ನೋಡ್ಬೋದು. ನಿಮ್ಗೆ ಆರ್ಮಿಯವರು ಕೂಡ ಪ್ರೋತ್ಸಾಹ ಕೊಡೋತಿರ್ತಾರೆ, ಓಡ್ರಿ ಅಂಥೇಳಿ. ಅವ್ರಿಗೂ ಕೂಡ ನಾವು ಆಲ್ ದ ಬೆಸ್ಟ್ ಹೇಳ್ಬೇಕು. ನೋಡ್ರಿ ಆರ್ಮಿಯವರು ಕೂಡ ಅಲ್ಲಿ ಹೇಳ್ತಿರ್ತಾರ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ನಮ್ಮ ಆರ್ಮಿ ರ್ಯಾಲಿಯಾಗ ಕನ್ನಡಿಗರು ಇರ್ದಾರ, ನಮ್ಮ ಕರ್ನಾಟಕದವರು ಕೂಡ ಇದ್ದಾರೆ ಇಲ್ಲಿ. ನೋಡ್ಬೋದು ಸ್ನೇಹಿತರೆ ಯಾವ ಥರ ಓಡ್ತಿದ್ದಾರೆ ಅಂಥೇಳಿ. ಪ್ರತಿಯೊಂದು ರೌಂಡು ಕೂಡ ಭಾಳ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಮೆಡಿಕಲ್ಗೆ ಬರೋರು ಪೂರಾ ಫ್ರೆಶ್ ಆಗಿ ಹೋಗ್ಬೇಕು ನೀವು ಮೆಡಿಕಲ್ಗೆ. ಪ್ರತಿಯೊಂದು ಸ್ಪಾಟ್ಸು ಬಿಡಲ್ಲ ಮೆಡಿಕಲ್ದಾಗ. ನೆನಪಿರಲಿ, ಆರ್ಮಿ ಮೆಡಿಕಲ್ ಚೆಕ್ ಯಾವ ಡಿಪಾರ್ಟ್ಮೆಂಟ್ನಾಗ ಆಗಲ್ಲ. ಫ್ರೆಶ್ ಮೆಡಿಕಲ್ ಚೆಕ್ ಆತ. ಪ್ರತಿಯೊಂದು ಸ್ಪಾಟ್ಸು ಬಿಡಲ್ಲ. ಮೆಡಿಕಲ್ಗೆ ಹೋಗೋರು ಎಲ್ಲರೂ ಕ್ಲಿಯರ್ ಆಗಾರಿ. ಒಂದು ಹಲ್ಲ ಉಳುಕಿರಂಗಿಲ್ಲ. ನೆನಪಿರಲಿ, ಒಂದು ಹಲ್ಲ ಉಳುಕಿರಂಗಿಲ್ಲ ಮೆಡಿಕಲ್ಗೆ ಹೋಗೋರಿಗೆ. ಪೂರಾ ಕ್ಲೀನಾಗಿ ಹೋಗ್ಬೇಕಾಗ್ತದೆ. ಏನು ಇವತ್ತು ರ್ಯಾಲಿ ಪಾಸ್ ಆದ್ರೆ ಅಂದ್ರೆ ಮರುದಿವ್ಸ ಮೆಡಿಕಲ್ಗೆ ಇರ್ತದೆ. ಅವು ಹೇಳಿ ಟೈಮಿಗೆ ಹೋಗ್ಬೇಕು. 6 ಗಂಟೆ ಮೆಡಿಕಲ್ ರಿಪೋರ್ಟಿಂಗ್ ಅಂದ್ರೆ ರಿಪೋರ್ಟಿಂಗ್ ಇರ್ಬೇಕು. ಯಾಕೆ ಆರ್ಮಿ ಅಂದರೆ ಡಿಸಿಪ್ಲಿನ್. ನೋಡ್ಬೋದು ನೀವು ಟೈಮ್ ವಾಚ್ ಮ್ಯಾಗ ಗಮನ ಇರಲಿ ಸ್ನೇಹಿತರೆ. ನೋಡ್ರಿ
ಬರ್ತಿದ್ದಾನೆ ನೋಡ್ರಿ. ಎಕ್ಸಲೆಂಟ್. ಟೈಮ್ ವಾಚ್ ಮ್ಯಾಗ ಗಮನ ಇರಲಿ ನೋಡ್ರಿ. ಎಕ್ಸಲೆಂಟ್. ಯಾವ ಥರ ಹೊಡಿತದ ನೋಡ್ರಿ. ಪೆನ್ಸಿಂಗ್ ನೋಡಿ ಯಾವ ಥರ ಬರತ್ತಾನೆ ಹುಲಿ. ಬರಲಿ ಟೈಗರ್. ಬಂದು ನೋಡು ಎಕ್ಸಲೆಂಟ್ ನೋಡ್ರಿ. ಎಕ್ಸಲೆಂಟ್ ಬಂದು ನೋಡ್ರಿ ಹುಲಿ. ಒಂದು ಎಕ್ಸಲೆಂಟ್. ಲಾಸ್ಟ್ ಬ್ಯಾಚ್ ಇಡೋ ಇದು. 2 ಎಕ್ಸಲೆಂಟ್. 3 ಎಕ್ಸಲೆಂಟ್. ಅಲ್ಲಿ ಸ್ಲೋ ಮಾಡಕ್ಕೆ ಹೋಗ್ಬಿಟ್ಟು ಪಟ್ನೆ ನಿಮ್ಮ ಬಂದು ಏನಪ್ಪ ಈ ಬಾಕ್ಸ್ನಾಗ ನೀವು ಬರ್ಬೇಕು. ಯಾಕೆ ಹಿಂದಿನವ್ರಿಗೆ ಸಮಸ್ಯೆ ಆಗ್ಬಿಡ್ತದೆ. ಪಟ್ನೆ ಬಂದು ಬಿಡ್ಬೇಕು ನೀವು. ಇಲ್ಲಿ ನೋಡ್ರಿ 4 5 6 7 8 9 10 11 12 13 14 15 16 17 18 19 20 21 22 23 ಜನ ಎಕ್ಸಲೆಂಟ್ ಬಂದಾರ. ಸೆಕೆಂಡ್ ಗ್ರೂಪ್ ನೋಡ್ರಿ ಅಲ್ಲಿ ಬರತ್ತಾರ ನೋಡ್ರಿ. ಸೆಕೆಂಡ್ ಗ್ರೂಪ್ ನೋಡ್ರಿ ಎಷ್ಟು ಜನ ಬರ್ತಾರಂತ ನೋಡ್ರಿ. ಸೆಕೆಂಡ್ ಗ್ರೂಪ್ ನೋಡ್ರಿ ಇನ್ನೂ ಬರತ್ತಾರೆ. ಸೆಕೆಂಡ್ ಗ್ರೂಪ್ ಕ್ಲೋಸ್ ಮಾಡಿದ್ದಾರೆ ನೋಡ್ರಿ. ಜೈ ಹಿಂದ್.